ಉಡುಪಿ ಜಿಲ್ಲೆಯ ಬೈಂದೂರು ಕಾಂಗ್ರೆಸ್ನಿಂದ ರಾತ್ರಿ ಐತಿಹಾಸಿಕ ಪಂಚಿನ ಮೆರವಣಿಗೆ ನಡೆದಿದ್ದು ಸಾವಿರಾರು ಜನರು ಅದರಲ್ಲಿ ಭಾಗಿಯಾದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರ ದೇವಸ್ಥಾನ ಧ್ವಂಸಗೊಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಧರ್ಮ ಸಂರಕ್ಷಣೆ ಮಾಡುತ್ತೇವೆ ಎನ್ನುವ ಬಿಜೆಪಿ ಆಂಜನೇಯ ಮೂರ್ತಿಯನ್ನ ಕಸದ ತೊಟ್ಟಿಗೆ ಎಸೆಯುವಂತಹ ಕೆಲಸ ಮಾಡಿದೆ. ಯಾವ ಲಾಭಕ್ಕಾಗಿ ದೇವಸ್ಥಾನವನ್ನು ಕೆಡವುವ ಕೆಲಸಕ್ಕೆ ಕೈ ಹಾಕಿದಿರಿ? ರಾಜ್ಯದ ಜನ ಕಣ್ಮುಚ್ಚಿ ಕುಳಿತುಕೊಂಡಿಲ್ಲ. ನಿಮ್ಮ ಕಪಟ ಹಿಂದುತ್ವದ ನಾಟಕಕ್ಕೆ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸುತ್ತಾರೆ. ದೇವರ ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿಯ ನೈಜ ಬಣ್ಣ ಬಯಲಾಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಗೋಪಾಲ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಆಂಜನೇಯ ಮೂರ್ತಿಯನ್ನು ಕಷ್ಟ ಬುಟ್ಟಿಗೆ ಇರ್ತಕ್ಕಂಥ ಬಿಜೆಪಿಯವರ ಯಾವ ದೂರದೃಷ್ಟಿಯಿಂದ ದೇವಸ್ಥಾನ ಕೆಳಗೆ ಹಿಂದುತ್ವದ ಲಾಭವನ್ನು ಪಡೆಯಬೇಕನ್ನೋ ದೃಷ್ಟಿಕೋನದಲ್ಲಿ ದೇವಸ್ಥಾನ ಕೆಳತಕ್ಕಂಥ ಕೆಲಸಕ್ಕೆ ತಾವು ಕೈ ಹಾಕಿದ್ರೆ ಇಡೀ ರಾಜ್ಯದ ಜನ ಕಣ್ಮುಚ್ಚಿ ಕೂತ್ಕೊಳ್ಳಿಲ್ಲ. ಯಾವ ಕಪಟ ಹಿಂದುತ್ವಕ್ಕೆ ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ರಾಜ್ಯದ ಜನತೆ ತೋರ್ತಾರೆ ಅನ್ನೋ ಒಂದು ಸಂದೇಶ ಕೊಡಲಿಕ್ಕೋಸ್ಕರ ಇವತ್ತು ಈ ಪಂಜಿನ ಮೆರವಣಿಗೆ ಹಾಕಿಕೊಂಡಿದ್ದಾರೆ. ಯಾವ ನನ್ನ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಸುಳ್ಳನ್ನ ಹೇಳಿ 2000